ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ಹಂಪಿ ಟ್ರಿಪ್ನ 4ನೇ ವ್ಲಾಗ್. ನಾನು ನಿಮಗೆ ಮುಂಚೆನೇ ಹೇಳಿದಂತೆ ನಾವೊಂದು 7 ಗಂಟೆ ಸುಮಾರಷ್ಟರಲ್ಲಿ ಹೊರಟು ಒಂದು 12ವರೆಗೆ ತಲುಪಿದ್ವಿ. ಯಾಕಂದರೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಕೂಡ ನಿಲ್ಲಿಸಿದ್ರಿಂದ ಒಂದು 12ವರೆ ಅಷ್ಟೊತ್ತಿಗೆ ತಲುಪಿದ್ವಿ. ತಲುಪಿದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಲಂಚ್ ಮಾಡಿದ್ವಿ. ಯಾಕಂದರೆ ಆಲ್ಮೋಸ್ಟ್ ಊಟದ ಟೈಮ್ ಆಗಿಬಿಟ್ಟಿತ್ತು. ನಾವಲ್ಲಿ ಆ ರಿಸಾರ್ಟ್ ಓನರ್ನ ಕೇಳಿದ್ವಿ ಎಲ್ಲೆಲ್ಲಿ ಹೋಗ್ಬೋದು ಅಂತ. ಅವ್ರು ನಮಗೊಂದು 2-3 ಪ್ಲೇಸಸ್ ಸಜೆಸ್ಟ್ ಮಾಡಿದ್ರು. ಬಾಲಾಂಜನೇಯ ಟೆಂಪಲ್, ಆಮೇಲೆ ದುರ್ಗಾ ದೇವಿ ದೇವಸ್ಥಾನ, ಮತ್ತು ಈ ಥರ ಒಂದು ಕೊರಾಕಲ್ ಅಥವಾ ತೆಪ್ಪ ರೈಡ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾವು ಫಸ್ಟ್ ಬಾಲಾಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. GPS ಫಾಲೋ ಮಾಡ್ಕೊಂಡು ಹೋದ್ವಿ. ಆದರೆ ನಾವು ಆ ತೆಪ್ಪ ರೈಡ್ ಜಾಗಕ್ಕೆ ತಲುಪಿದ್ವಿ. ಯಾಕೆಂದರೆ ಅಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇತ್ತು, ಬಟ್ ಅದು ಹೋಗೋಕ್ಕಾಗಲ್ಲ ಆಂಜನೇಯ ದೇವಸ್ಥಾನಕ್ಕೆ. ಮೇನ್ ರೋಡಲ್ಲೇ ಒಂದು ಬೇರೆ ಎಂಟ್ರೆನ್ಸ್ ಇದೆಯಂತೆ, ಅಲ್ಲೇ ಹೋಗಬೇಕು ಅಂತ ಹೇಳಿದ್ರು. ನಾವಿನ್ನೇನು ಇಲ್ಲಿ ಬಂದು ಆಗಿಬಿಟ್ಟಿತ್ತಲ್ಲ, ಮತ್ತೆ ಯಾಕೆ ವಾಪಸ್ ಹೋಗೋದು ಅಂದ್ಬಿಟ್ಟು ತೆಪ್ಪ ರೈಡ್ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ತೆಪ್ಪ ರೈಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಅದೆಲ್ಲ ದೇವಸ್ಥಾನದ ಎಂಟ್ರೆನ್ಸ್, ಬಟ್ ಈ ಕಡೆಯಿಂದ ಹೋಗೋಕ್ಕಾಗಲ್ಲ, ಮೇನ್ ರೋಡಿಂದನೇ ಹೋಗಬೇಕು. ನಾವು ತೆಪ್ಪದ ಅವ್ರ ಜೊತೆ ಮಾತಾಡಿಬಿಟ್ಟು ಅಲ್ಲೊಂದು 10-15 ಜನ ಇರ್ತಾರೆ. ಫಸ್ಟ್ ನನಗೆ ದುಡ್ಡು ಕೇಳಿದಾಗ ಜಾಸ್ತಿ ಅನ್ನಿಸ್ತು, ಬಟ್ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಯಾಕೆಂದರೆ ಆ ಎಕ್ಸ್ಪೀರಿಯನ್ಸ್ ಏನಿದೆ, ಇಟ್ ವಾಸ್ ರಿಯಲಿ ಔಟ್ ಆಫ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ಗೆಟ್ ಟು ಎಕ್ಸ್ಪೀರಿಯನ್ಸ್ ಆಫನ್. ಒಂದು ಶಾರ್ಟ್ ರೈಡು ಇರುತ್ತೆ, ಲಾಂಗ್ ರೈಡು ಇರುತ್ತೆ, ಡಿಪೆಂಡಿಂಗ್ ಆನ್ ವಾಟ್ ಯು ಆರ್ ಕಂಫರ್ಟಬಲ್ ವಿತ್. ಲಾಂಗ್ ರೈಡ್ ಒಂದು 3:15-1 ಗಂಟೆ ತನಕ ಕರ್ಕೊಂಡು ಹೋಗ್ತಾರೆ. ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆಯಿಂದ ಹೋಗುತ್ತೆ ತೆಪ್ಪ. ಅದಾದಮೇಲೆ ಒಂದು ಕಡೆ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಐಲ್ಯಾಂಡ್ ಅಂದರೆ ಅದೇ ಬರೀ ಕಲ್ಲಿಂದು ಒಂಥರ ಮಾರ್ಬಲ್ ಸ್ಟೋನ್ ಇರುವಂತಹ ಒಂದು ಜಾಗ. ಅಲ್ಲಿ ಇಳಿದ್ಬಿಟ್ಟು ನಾವು ಎಷ್ಟು ಬೇಕೋ ಅಷ್ಟು ಫೋಟೋ ಸೆಷನ್ ಮಾಡ್ಬೋದು. ಅದು ಕೂಡ ಮಾಡಿದ್ವಿ ನಾವು. ಆಮೇಲೆ ಮಧ್ಯದಲ್ಲಿ ಒಂದು ಕಡೆ ಫುಲ್ ಫಾಸ್ಟಾಗಿ ಸ್ಪಿನ್ ಮಾಡ್ತಾರೆ. ಅದು ಅಷ್ಟೇ ನಿಜವಾಗ್ಲೂ ತಲೆ ಸುತ್ತದಂಗೆ ಆಯಿತು. ಒಳ್ಳೆ ಯಾವುದೋ ವಂಡರ್ಲಾ ಇದ್ರ ಥರ ಇತ್ತು, ಅದು ರೈಡ್ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ಆ 45 ನಿಮಿಷ 1 ಅವರ್ ಏನಿದೆ, ಇಟ್ ವಾಸ್ ರಿಯಲಿ ವರ್ತ್ ಇಟ್. ಆ್ಯಂಡ್ ಲಕ್ಲಿ ನಾವು ಹೋಗಿದ್ದ ಟೈಮ್ ಅಷ್ಟು ಬಿಸಿಲು ಇರಲಿಲ್ಲ, ಆಮೇಲೆ ಕತ್ಲೆನೂ ಆಗಿರಲಿಲ್ಲ. ಇಟ್ ವಾಸ್ ಜಸ್ಟ್ ದ ಪರ್ಫೆಕ್ಟ್ ಟೈಮ್. ಒಂಥರ ಸಾಯಂಕಾಲ ಇನ್ನೇನು ಸನ್ಸೆಟ್ ಆಗ್ತಿರಲಿಲ್ಲ, ಬಟ್ ಅಂದರೆ ಸಂಜೆ ಟೈಮ್ ಅಷ್ಟು ಬಿಸಿಲು ಇರಲಿಲ್ಲ. ಇಟ್ ವಾಸ್ ರಿಯಲಿ ಗುಡ್. ನಿಮ್ಗೇನಾದ್ರು ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಎಲ್ಲಿದೆ, ಏನು ನಂಬರ್ ಅಂತ ದಯವಿಟ್ಟು ನನಗೆ DM ಮಾಡಿ, ಇಲ್ಲಾಂದರೆ ಕಾಮೆಂಟ್ಸಲ್ಲಿ ಕೇಳಿ. ಐ ವಿಲ್ ಗಿವ್ ಯು ಮೋರ್ ಡೀಟೇಲ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ಸ್, ಬಾಯ್.